ಒಟ್ಟಿಗೆ ಇರೋಕ್ ಯೋಗ್ಯತೆ ಇಲ್ಲ ಅಂದ್ರೆ ಲವ್ ಮಾಡಬಾರ್ದು. ಇಷ್ಟೊಂದು ಅವಮಾನ ಮಾಡೋದಕ್ಕೆ ಯಾಕೆ ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು? ನಾನು ಯಾರು ಅಂತ ಗೊತ್ತು ತಾನೆ, ನನ್ನ ಮನೆ ಏನು ಅಂತ ಗೊತ್ತು ತಾನೆ, ಎಲ್ಲ ಗೊತ್ತಿತ್ತಾನೆ ಮದುವೆ ಮಾಡ್ಕೊಂಡಿರೋದು, ಎಲ್ಲ ಗೊತ್ತಿತ್ತಾನೆ ಲವ್ ಮಾಡಿರೋದು. ಏನಕ್ಕೆ ಲವ್ ಮಾಡ್ಬೇಕು? ನಾನು ಹೇಳಿದ್ದ ನನ್ನ ಮಗನ್ ಲವ್ ಮಾಡೋದು, ನಾನು ಹೇಳಿದ್ನ? ಒಪ್ಕೊಂಡಿದ್ದಾರೆ ಅಂತ ಹೇಳಿ ನಾನು ವಿರೋಧ ಮಾಡ್ಲಿಲ್ಲ. ನಮ್ಮ ಮನೇಲಿ ಯಾರು ವಿರೋಧ ಮಾಡ್ಲಿಲ್ಲ. ಚೆನ್ನಾಗಿರ್ತೀರಾ ನೀವು, ಅನ್ಯೋನ್ಯವಾಗಿರ್ತೀರಾ, ಸಂತೋಷವಾಗಿರ್ತೀರಾ? 100 ಸಲ ಕೇಳಿದೀನಿ ಪ್ರಶ್ನೆ. ಆ ಪ್ರಶ್ನೆ ಅವ್ರು ಉತ್ತರ ಕೊಟ್ಟಿದ್ದಾರೆ, ನಾನು ಚೆನ್ನಾಗಿರ್ತೀವಿ, ಅನ್ಯೋನ್ಯವಾಗಿರ್ತೀವಿ ಅಂತ. ಮದುವೆ ಮಾಡಿಸಿಟ್ಟಿದ್ದೀನಿ. ಮದುವೆ ಕಾರ್ಡ್ ನೋಡಿದೀರಾ ನೀವು? ನನ್ನ ಮದುವೆ ಕಾರ್ಡು ನೋಡಿದ್ಯಮ್ಮ ನೀವು? ನೋಡಿದೀರಾ? ನೋಡಿಲ್ಲ ಸರ್. ಮದುವೆ ಕಾರ್ಡ್ ಕಳಿಸ್ಕೊಡ್ತೀನಿ ಇವಾಗ ನಾ ವಾಟ್ಸಪ್ ಅಲ್ಲಿ. ಮದುವೆ ಕಾರ್ಡ್ ಅಲ್ಲಿ ದಾಂಪತ್ಯ ಅಂದ್ರೆ ಏನು, ಸಪ್ತಪದಿ ಅಂದ್ರೆ ಏನು, ಮಾಂಗಲ್ಯ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಅತ್ತೆ ಮಾವ ಅಂದ್ರೆ ಏನು, ಪ್ರತಿಯೊಂದಕ್ಕೂ ಒಂದೊಂದು ಪುಟ ನಾನು ಬರ್ದಿದ್ದೀನಿ ಅರ್ಥಪೂರ್ಣವಾಗಿ. ಆ ಇನ್ವಿಟೇಷನ್ ಕೊಟ್ಟಿದ್ದೀನಿ ತಾಳಿ ಕಟ್ಟಕ್ ಮೊದ್ಲು. ಅದನ್ನು ಓದಿದಾರೆ ಅವರು. ಓದಿದ್ಮೇಲೆ ಅದರಂತೆ ಬದುಕ್ಬೇಕಲ್ವಾ?